ರೈತರೇ ಈ ದೇಶಕ್ಕೆ ಬೆನ್ನೆಲುಬು. ರೈತರೇ ಈ ಜಗತ್ತಿನ ಅನ್ನದಾತ ಅಂತ ಬರೀ ಬಾಯಿಂದ ಹೇಳಿದ್ರೆ ಸಾಲದು. ಅವರಿಗೆ ಎಲ್ಲ ರೀತಿಯ ಸಹಕಾರ ಕೊಟ್ಟು ಗೌರವಿಸಿ ಪ್ರೀತಿಸಿ ಪೂಜಿಸಬೇಕು. ಆಗಲೇ ಮಾನವ ಧರ್ಮಕ್ಕೆ ಶಾಂತಿ ಕ್ರಾಂತಿ. ಅನ್ನದಾತೋ ಸುಖೀ ಭವ. ಬಸವ ಯಾಕೆ ಒಬ್ಬನೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾನೆ? ಏನ್ಲ ಬಸವ, ಏನ್ ಒಬ್ಬನೇ ಇಲ್ಲಿ ಬಂದು ಕೂತಿದೀಯ? ದೇವಸ್ಥಾನಕ್ಕೆ ಬಂದಿದೆ ಮಗ, ಹಾಗೆ ಸುಮ್ಮನೆ ಕೂತ್ಕೊಂಡಿದೆ. ಎಲ್ಲಿ ಬಂತಪ್ಪ ನಿನ್ ಮದುವೆ ವಿಷಯ? ಅಯ್ಯೋ ಅದೇ ಒಂದು ದೊಡ್ಡ ತಲೆ ಬಿಸಿ ಮಗ. ಯಾಕಪ್ಪ ಕಳೆದ 5-6 ತಿಂಗಳಿಂದ ಒಂದೇ ಸಮನೆ ಹುಡುಗಿ ಹುಡುಕ್ತಾ ಇದ್ರಿ? ನೋಡ್ತಾ ಇದ್ದೀನಿ ಅಷ್ಟೇ, ಯಾವುದು ಸೆಟ್ ಆಗ್ತಿಲ್ಲ ಮಗ. ಯಾಕೋ? ಯಾವ ಹುಡುಗಿ ಮನೆಗೆ ಹೋದ್ರೂ ಬಿಸ್ಕೆಟ್ಟು ಮಿಕ್ಸರ್ ತಿಂದು ಟೀ ಕುಡಿದು ಬರೋದಾಗಿದೆ ಕಣ. ಯಾಕೋ ಗೆಳೆಯ? ಯಾವ ಹುಡುಗಿ ನೋಡಕ್ ಹೋದ್ರು ಅವ್ರು ನನ್ನ ಒಪ್ಕೊಳ್ತಾರೆ, ನಾನು ಕೂಡ ಆ ಹುಡುಗಿನ ಒಪ್ಕೊತೀನಿ. ಆದ್ರೆ ಕೆಲಸ ಏನ್ ಮಾಡ್ತೀಯ ಅಂತ ಕೇಳ್ತಾರೆ. ಒಕ್ಕಲ್ತನ ಮಾಡ್ತೀನಿ ಅಂತ ಹೇಳ್ತೀನಿ. 100 ಎಕರೆ ಜಮೀನಿದೆ, 16 ಆಳುಗಳಿವೆ, 5,000 ತೆಂಗಿನ ಮರ ಇದೆ, 5,000 ಅಡಿಕೆ ಗಿಡ ಇದೆ. ಹಂಗ ಹೇಳಿದ್ರು ಕೂಡ ಹುಡುಗಿ ಕೊಡಕ್ ಒಪ್ಪಲ್ಲ ಕಣೋ. ಕಾರಣ? ಅವ್ರಿಗೆ ಒಕ್ಕಲ್ತನ ಹುಡುಗ ಬೇಡವಂತೆ. ಮತ್ತೆ ಸಿಟಿಯಲ್ಲಿ ಕಾಂಪ್ಲೆಕ್ಸು 100 ಮನೆ ಬಾಡಿಗೆ ಬರ್ಬೇಕಂತೆ. ಮತ್ತೆ ITP ನಲ್ಲಿ ಕೆಲಸ ಮಾಡೋ ಹುಡುಗ ಬೇಕಂತೆ. ಅಯ್ಯೋ ಶಿವನೇ, ಅಲ್ಲಲೇ 1 ವರ್ಷ ಒಕ್ಕಲ್ತನ ಮಾಡಿದ್ರೆ ಆ ಒಕ್ಕಲ್ತನದಿಂದ ಬರೋ ದುಡ್ಡು ಯಾವ ITP ಕಂಪ್ನಿಲಿ ಸಿಗಲ್ಲ ಕಣೋ. ಅಷ್ಟು ಬರುತ್ತೆ. 1 ವರ್ಷ ಕರೆಕ್ಟ್ ಆಗಿ ಫಸಲ್ ಬಂತು ಅಂತಂದ್ರೆ 16 ವರ್ಷ ಕೂತ್ಕೊಂಡು ತಿನ್ಬೋದು. ಲೇ ಯಾವಾಗ್ಲ ಇವೆಲ್ಲ ಅರ್ಥ ಆಗುತ್ತೆ ಇವ್ರಿಗೆ? ನೋಡು, ರೈತ ಚೆನ್ನಾಗಿ ದುಡಿದ್ರೇನೆ ನಾವಿಲ್ಲಿ 2 ಹೊತ್ತು ಕೂತ್ಕೊಂಡು ಊಟ ಮಾಡೋಕ್ಕಾಗೋದು. ರೈತನೇ ಈ ದೇಶಕ್ಕೆ ಒಂದು ಬೆನ್ನೆಲುಬು. ರೈತನೇ ಈ ಜಗತ್ತಿನ ಅನ್ನದಾತ. ನೋಡು, ರೈತರ ಮಕ್ಕಳಿಗೆ ನಾವು ಮೊದಲ ಆದ್ಯತೆಯನ್ನು ಕೊಡಬೇಕು. ಆಗ್ಲೇ ಈ ಜಗತ್ತು ಉದ್ಧಾರ ಆಗೋದು. ರೈತರನ್ನು ಎಷ್ಟು ಹೀಯಾಳಿಸ್ತೀವೋ ಅಷ್ಟೇ ಆಪತ್ತು ಈ ಜಗತ್ತಿಗೆ ಅನ್ನೋದನ್ನ ನಾವೆಲ್ಲ ಮರಿಬಾರದು. ಆಗ್ಲೇ ಈ ದೇಶ ಸುಭದ್ರವಾಗೋದು. ಸತ್ಯವಾದ ಮಾತು ಹೇಳಿದ ಗೆಳೆಯ. ಅಷ್ಟೇ ಅಲ್ಲ, ಮೊದಲು ರೈತರ ಮಕ್ಕಳಿಗೆ ಹೆಣ್ಣು ಕೊಡಬೇಕು. ಆಗ್ಲೇ ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ, ನಮ್ಮ ಸಂಪ್ರದಾಯ ಉಳ್ಕೊಳಕ್ ಸಾಧ್ಯ. ಇದನ್ನ ಮೊದಲು ಹೆಣ್ಣೆತ್ತವರು ಅರ್ಥ ಮಾಡ್ಕೋಬೇಕು. ಹೌದು, ಮೊನ್ನೆ ಹೋಗಿ ಹುಡುಗಿ ನೋಡ್ಕೊಂಡ್ ಬಂದಿಲ್ಲ, ಏನಾಯ್ತು? ಆ ಹುಡುಗಿಗೆ ಒಪ್ಪಿಗೆ ಇದೆ, ಅವ್ರ ಅಪ್ಪ ಅಮ್ಮ ಕೂಡ ಒಪ್ಪಿಗೆ ಇದೆ. ಆದ್ರೆ ಅವ್ರ ಚಿಕ್ಕಪ್ಪ ಚಿಕ್ಕಮ್ಮಗೆ ಒಪ್ಪಿಗಿಲ್ಲ ಗೆಳೆಯ. ಯಾಕೋ? ಆ ಹುಡುಗಿಗೆ 350 ಗ್ರಾಮ್ ಬಂಗಾರದ ಒಡೆಯ ಮಾಡಿಸಿಕೊಡ್ಬೇಕಂತೆ. 350 ಗ್ರಾಮ್ ಬಂಗಾರನ? ಅವ್ರು ಹೇಳಿದ ಕಲ್ಯಾಣ ಮಂಟಪದಲ್ಲಿ ಆಡಂಬರವಾಗಿ ಮದುವೆ ಮಾಡ್ಕೋಬೇಕಂತೆ. ಏಯ್, ಇದೇನ್ ಕಾಲ ಬಂತು ಗೆಳೆಯ? ಮೊದಲು ಹುಡುಗನ್ಗೆ ಅವನು ಕೇಳ್ದ ಬಂಗಾರ, ಒಡವೆ, ಮನೆ, ಕಾರು, ಬಂಗ್ಲೆ ಎಲ್ಲ ಕೊಟ್ಟು ದೊಡ್ಡ ಕಲ್ಯಾಣ ಮಂಟಪದಲ್ಲಿ ಅದ್ಧೂರಿಯಿಂದ ಮದುವೆ ಮಾಡ್ತಾ ಇದ್ರು. ಇದೇನೋ ಎಲ್ಲ ಉಲ್ಟಾಗೋಯ್ತು. ಹೌದು ಗೆಳೆಯ, ಅದಕ್ಕೆ ನಮ್ಮ ಅಪ್ಪ ಮದುವೆಕಿನ ಮುಂಚೆನೆ ಆ ಹುಡುಗಿ ಇಷ್ಟು ಡಿಮಾಂಡ್ ಮಾಡೋಳು ನಮ್ಮ ಮನೆಗೆ ಬಂದ್ಮೇಲೆ ಹೆಂಗ್ ಸಂಸಾರ ಮಾಡ್ತಾಳ ಅಂತೇಳಿ ಆ ಹುಡುಗಿನೇ ಕ್ಯಾನ್ಸಲ್ ಮಾಡಿಬಿಟ್ರು. ನಿಮ್ಮಪ್ಪ ಕರೆಕ್ಟಾಗಿ ಮಾಡಿದಾರ ಕಣೋ. ಹುಟ್ಟಿಸಿದ್ದೇವರು ಹುಲ್ ಮೇಯ್ಸಲ್ವ ಅಂತಾರಲ್ಲ, ಹಾಗಾಯ್ತು ನೋಡು. ಒಂದು ಗಂಡಿಗೆ ಒಂದು ಹೆಣ್ಣು ಅಂತ ಆ ಬ್ರಹ್ಮ ಸೃಷ್ಟಿ ಮಾಡಿರ್ತಾನೆ. ಯಾವುದಕ್ಕೂ ಕಾಲ ಅನ್ನೋದು ಕೂಡು ಬರಬೇಕು. ಆಗ್ಲೇ ನಾವು ಬೇಡ 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 ಅಂದ್ರೂ ಎಲ್ಲ ಸರಿ ಹೋಗ್ತಾ ಹೋಗುತ್ತೆ. ತಾನಾಗೆ ಆಗುತ್ತೆ ಕಣೋ. ಅಲ್ಲಿವರೆಗೂ ನಾವು ಕಾಯ್ತಾ ಇರಬೇಕು. ಅಷ್ಟೇ ಕಣ. ತಲೆ ಕೆಡಿಸ್ಕೋಬೇಡ ಮಗ, ಆ ದೇವ್ರು ಅಂತ ಇದ್ದಾನೆ, ಎಲ್ಲ ಸರಿಪಡಿಸ್ತಾನೆ. ಬರಲೇ. ಆಗ್ಲಿ ಬಾ ಮಗ.
ರೈತನೇ ಜಗತ್ತಿನ ಅನ್ನದಾತ ಅಂತ ಬರೀ ಬಾಯಿಂದ ಹೇಳೋದಲ್ಲ, ಅವರಿಗೆ ಎಲ್ಲ ರೀತಿಯಿಂದ ಸಹಕಾರ ಕೊಟ್ಟು ಅವರನ್ನು ಪೂಜ್ಯ ಭಾವನೆಯಿಂದ ಪೋಷಿಸಿ ರಕ್ಷಿಸಬೇಕು. ಇಂತಹ ಅನೇಕ ಕಿರುಚಿತ್ರಗಳನ್ನು ತಾವು ವೀಕ್ಷಿಸಲು ನನ್ನ SGRS ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲನ್ನು ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ತನ್ಮಯ ಆನಂದ್ ಕುಮಾರ್. ವಂದನೆಗಳು.